ಟ್ರಂಪ್ ಅವರು ಮತ್ತೆ ಎಲೆಕ್ಟ್ ಆಗಿದ್ದಾರೆ. ಟ್ಯಾರಿಫ್ಸ್ ಅನ್ನೋದು ಮತ್ತೆ ಸ್ಪಾಟ್ಲೈಟ್ಗೆ ಬಂದಿದೆ. ಸೊ ಟ್ಯಾರಿಫ್ ಅಂದ್ರೆ ಏನಂತ ಅಂದ್ರೆ, ಯಾವ್ದಾದ್ರು ಒಂದು ಕಂಪನಿ ಗೆ ಯಾವ್ದಾದ್ರು ಒಂದು ಐಟಮ್ನ ಎಕ್ಸ್ಪೋರ್ಟ್ ಮಾಡ್ತಿರ್ಬೇಕಾದ್ರೆ ಆಗ ಆ ಕಂಪನಿಗಳ ಮೇಲೆ ಒಂದು ಟ್ಯಾಕ್ಸ್ ಹಾಕ್ತಾರೆ, ಅದೇನೆ ಟ್ಯಾರಿಫ್. ಸೊ ಈ ಟ್ಯಾರಿಫ್ ನ ಯಾವ ಕಂಪನಿ ಎಕ್ಸ್ಪೋರ್ಟ್ ಮಾಡ್ತಿರತ್ತೋ ಅವರೇನೆ ಬೇರ್ ಮಾಡಬಹುದು. ಸೊ ಆ ತರ ಬೇರ್ ಮಾಡಿದಾಗ ಅವರ ಪ್ರಾಫಿಟ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಅಥವಾ ಅಲ್ಲಿ ಯಾರು ಕನ್ಸ್ಯೂಮರ್ಸ್ ಇರ್ತಾರೋ ಅವ್ರ ಮೇಲೆ ಈ ಒಂದು ಟ್ಯಾಕ್ಸ್ ನ ಹಾಕ್ಬಹುದು. ಸೊ ರೀಸೆಂಟ್ ಆಗಿ ಒಂದು ಸ್ಟಡೀಸ್ ನ ಇವರು ಕಂಡಕ್ಟ್ ಮಾಡ್ತಾರೆ. ಸೊ ಅಲ್ಲಿ ಏನ್ ಗೊತ್ತಾಗತ್ತಪ್ಪ ಅಂತಂದ್ರೆ, ಟ್ರಂಪ್ ಅವರ ಫಸ್ಟ್ ಟರ್ಮ್ ಅಲ್ಲಿ ಯೂಶಲಿ ಈ ಒಂದು ಕಾಸ್ಟ್ ನ ಅಮೆರಿಕನ್ಸ್ ಮೇಲೆ ಪಾಸ್ ಆನ್ ಮಾಡ್ತಿದ್ರು. ಸೊ ಇದರಿಂದಾಗಿ ಇನ್ಫ್ಲೇಷನ್ ಅನ್ನೋದು ಜಾಸ್ತಿ ಆಗ್ತಿತ್ತು. ಸೊ ಈಗ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಎಲ್ಲಾ ಕಂಟ್ರೀಸ್ ಮೇಲೂ ಟ್ಯಾರಿಫ್ಸ್ ನ ಇಂಪೋಸ್ ಮಾಡಿದ್ದಾರೆ. ಸೊ ಇದರಿಂದಾಗಿ ಏನಾಗತ್ತಪ್ಪ ಅಂತ ಅಂದ್ರೆ, ಇನ್ನು ಮುಂದೆ ಯಾವುದೇ ಕಂಪನಿ ಗೆ ತಮ್ಮ ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅವರ ಒಂದು ಗೂಡ್ಸ್ ಅಲ್ಲಿ ತುಂಬಾನೇ ಎಕ್ಸ್ಪೆನ್ಸಿವ್ ಆಗುತ್ತೆ. ವಿಚ್ ಮೀನ್ಸ್ ದಟ್ ಅಮೆರಿಕನ್ ಕನ್ಸ್ಯೂಮರ್ಸ್ ಅವರ ಒಂದು ಇಂಪೋರ್ಟೆಡ್ ಗೂಡ್ಸ್ ಗೆ ಜಾಸ್ತಿ ಪೇ ಮಾಡಬೇಕಾಗತ್ತೆ. ಇದರಿಂದಾಗಿ ಏನಾಗುತ್ತೆ ಅಂತ ಅಂದ್ರೆ, ಈ ತರಹದ ಇಂಪೋರ್ಟ್ ಆಗಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ಒಂದ್ ಸ್ವಲ್ಪ ಕಮ್ಮಿ ಡಿಮ್ಯಾಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಬಂದು ವರ್ಲ್ಡ್ಸ್ ಲಾರ್ಜೆಸ್ಟ್ ಇಂಪೋರ್ಟರ್ ಆಗಿರೋದ್ರಿಂದ ಈ ಒಂದು ಮೇಜರ್ ಡಿಸಿಷನ್ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗೋದು ಇಂಟರ್ನ್ಯಾಷನಲ್ ಟ್ರೇಡ್ ಮೇಲೆ. ಪ್ರೆಸಿಡೆಂಟ್ ಟ್ರಂಪ್ ಅವರು ರೆಸಿಪ್ರೋಕಲ್ ಟ್ಯಾರಿಫ್ಸ್ ನ ಅನೌನ್ಸ್ ಮಾಡಿದ್ದಾರೆ. ಇದರ ಅರ್ಥ ಏನಂತಂದ್ರೆ, ಯಾವ್ಯಾವ ಕಂಟ್ರೀಸ್ ಮೇಲೆ ಒಂದು ಟ್ಯಾರಿಫ್ಸ್ ನ ಹಾಕ್ತಿದ್ರೋ ಆ ಕಂಟ್ರೀಸ್ ಮೇಲೆ ವಾಪಸ್ ನಾವು ಟ್ಯಾರಿಫ್ಸ್ ಹಾಕ್ತಿವಿ ಅನ್ನೋ ಒಂದು ಲೆಕ್ಕಾಚಾರ. ಬಂದು ಇಂಡಿಯಾ ಮೇಲೆ 26% ಟ್ಯಾರಿಫ್ ನ ಇಂಪೋಸ್ ಮಾಡಿದೆ. ಅಂಡ್ ಅಕಾರ್ಡಿಂಗ್ ಟು ದೆಮ್ ಇಂಡಿಯಾ ಬಂದು ಆನ್ ಅನ್ ಆವರೇಜ್ US ಮೇಲೆ 52% ಟ್ಯಾರಿಫ್ ನ ಹಾಕ್ತಾ ಇದೀವಿ ಅಂತ ಅವರು ಹೇಳಿದ್ದಾರೆ. ಸಿಮಿಲರ್ಲಿ ರೆಸಿಪ್ರೋಕಲ್ ಟ್ಯಾರಿಫ್ಸ್ ನ ಸುಮಾರು ಕಂಟ್ರೀಸ್, ಫಾರ್ ಎಕ್ಸಾಂಪಲ್ ಚೈನಾ, ಸೌತ್ ಆಫ್ರಿಕಾ, ಜಪಾನ್, ತೈವಾನ್ ಮೇಲೆ ಇವರು ಹಾಕಿದ್ದಾರೆ. ಅಂಡ್ ಈ ಟ್ಯಾರಿಫ್ಸ್ ಇಂದ ಯಾವ್ಯಾವ ಕಂಟ್ರೀಸ್ಗೆ ಜಾಸ್ತಿ ಎಫೆಕ್ಟ್ ಆಗಿದೆ ಅಂತ ನೋಡೋ ಹಾಗಿದ್ರೆ, ಚೈನಾ, ಯುರೋಪಿಯನ್ ಯೂನಿಯನ್, ವಿಯತ್ನಾಂ, ತೈವಾನ್, ಜಪಾನ್ ಮತ್ತೆ ಇಂಡಿಯಾ, ಇಷ್ಟು ಕಂಟ್ರೀಸ್ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಆಗಿರೋಂಗೆ ಕಾಣ್ತಿದೆ. ಸೊ ಯಾವ್ಯಾವ ಕಂಟ್ರೀಸ್ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಅಪ್ಲಿಕಬಲ್ ಆಗಲ್ವೋ ಅಲ್ಲಿ ಫ್ಲಾಟ್ 10% ಟ್ಯಾರಿಫ್ ನ ಇವರು ಅಪ್ಲಿಕಬಲ್ ಮಾಡಿದ್ದಾರೆ. ಇಂಡಿಯಾ ಬಂದು ಒಂದ್ ಸ್ವಲ್ಪ ಜಾಸ್ತಿ ಸಂಕಷ್ಟಕ್ಕೆ ಸಿಗಾಕೊಂಡಿರೋಂಗಿದೆ. ಏನಕ್ಕೆ ಅಂತಂದ್ರೆ, ಇಂಡಿಯಾದ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಅಲ್ಲಿ ಕೂಡ ಒಂದು. 2024 ಅಲ್ಲಿ ಗೆ ಇಂಡಿಯಾ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತು ಅಂತ ಅಂದ್ರೆ, ಅಪ್ರಾಕ್ಸಿಮೇಟ್ಲಿ $87 ಬಿಲಿಯನ್ ಅಷ್ಟು ವರ್ತ್ ಆದಂತಹ ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡಿದೆ. ಅಂಡ್ ಇಂಡಿಯಾದ ಟ್ರೇಡ್ ಸರ್ಪಲ್ಸ್ ವಿತ್ ರೆಸ್ಪೆಕ್ಟ್ ಟು ಮಾತಾಡೋ ಹಾಗಿದ್ರೆ ಅದು $45 ಬಿಲಿಯನ್ ಅಷ್ಟು ಒಂದು ವರ್ತ್ ಇದೆ. ಬಟ್ ಒಂದು ವಿಚಾರನ ನೀವು ಗಮನದಲ್ಲಿಟ್ಕೋಬೇಕು. ಏನಂತ ಅಂದ್ರೆ, ಕೆಲವೊಂದು ಮೆಟೀರಿಯಲ್, ಫಾರ್ ಎಕ್ಸಾಂಪಲ್ ಕಾಪರ್, ಫಾರ್ಮಸ್ಯೂಟಿಕಲ್ ಮತ್ತೆ ಸೆಮಿ ಕಂಡಕ್ಟರ್ಸ್ ಮೇಲೆ ಈ ಒಂದು ಟ್ಯಾರಿಫ್ಸ್ ನ ಅಪ್ಲಿಕಬಲ್ ಮಾಡಿಲ್ಲ. ಇದೊಂದು ಒಳ್ಳೆ ವಿಚಾರ. ಏನಕ್ಕೆ ಅಂತ ಅಂದ್ರೆ, ಬಂದು ಇಂಡಿಯಾದ ಲಾರ್ಜೆಸ್ಟ್ ಕಸ್ಟಮರ್ ಆಗ್ತಾರೆ ವಿತ್ ರೆಸ್ಪೆಕ್ಟ್ ಟು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ. ಸೊ ಈ ತರ ಟ್ಯಾರಿಫ್ಸ್ ನ ಹಾಕಿರೋದ್ರಿಂದ ಇಂಡಿಯನ್ ಈಕ್ವಿಟಿ ಮತ್ತೆ ಕೀ ಇಂಡಸ್ಟ್ರೀಸ್ಗೆ ಏನ್ ತೊಂದರೆ ಆಗ್ಬೋದು, ಎಷ್ಟು ತೊಂದರೆ ಆಗ್ಬೋದು ಅಂತ ಈ ಒಂದು ವಿಡಿಯೋಲಿ ನಾವು ಮಾತಾಡ್ತೀವಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟ್ರೇಡ್ ವಾರ್ಸ್, ಪ್ರೊಟೆಕ್ಷನಿಸಮ್, ಎಕನಾಮಿಕ್ ನ್ಯಾಷನಲಿಸಮ್ ಇದೆಲ್ಲ ಸೇರಿ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ಪಾಲಿಸಿ ಬಂದು ಗ್ಲೋಬಲ್ ಟ್ರೇಡ್ ನ ರೀಶೇಪ್ ಮಾಡಿದೆ. ಸೊ ಡೊನಾಲ್ಡ್ ಟ್ರಂಪ್ ಅವರು ಸ್ಟಾರ್ಟಿಂಗ್ ಇಂದನೂ ಅಮೆರಿಕಾ ಫಸ್ಟ್ ಅನ್ನೋ ಒಂದು ಟ್ರೇಡ್ ಪಾಲಿಸಿನ ತಗೊಂಡ್ಬರ್ತೀನಿ ಅಂತ ಹೇಳ್ತಿದ್ರು. ಸೊ ಅದರಲ್ಲಿ ಅವರು ಜಾಸ್ತಿ ಪ್ರಯಾರಿಟೈಸ್ ಮಾಡಿದ್ದು ಈ ಒಂದು ಟ್ಯಾರಿಫ್ಸ್ನೇ. ಸೊ ಇದರಿಂದ ಅವ್ರ ಪ್ರಕಾರ ಅವರು ಈ ಒಂದು ಟ್ರೇಡ್ ಇಂಬ್ಯಾಲೆನ್ಸು ಮತ್ತೆ ಅನ್ಫೇರ್ ಪ್ರಾಕ್ಟೀಸಸ್ ನಾನು ನಿಲ್ಲಿಸ್ತೀನಿ ಅಂತಾನು ಹೇಳ್ತಿದ್ರು. ಸೊ ಈ ಒಂದು ಸ್ಟ್ಯಾಂಡ್ ಇಂದ ಏನಾಗಿದೆ ಅಂತ ಅಂದ್ರೆ, ಮಾರ್ಕೆಟ್ ತುಂಬಾನೇ ವಾಲಟೈಲ್ ಆಗಿದೆ. ಅಂಡ್ ಎಸ್ಪೆಷಲಿ ಇನ್ವೆಸ್ಟರ್ಸ್ ಕೂಡ ಈ ಒಂದು ಇಂಪ್ಯಾಕ್ಟ್ ಬಗ್ಗೆ ಒಂದ್ ಸ್ವಲ್ಪ ಅನ್ಸರ್ಟನ್ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2025 ಸ್ಟಾರ್ಟಿಂಗ್ ಇಂದನೂ S&P 500 ಒಂದ್ ಸ್ವಲ್ಪ ತುಂಬಾನೇ ವಾಲಟೈಲ್ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಜನವರಿ 2ನೇ ತಾರೀಕು 5868 ಪಾಯಿಂಟ್ ಬೀಳೋದ್ರಿಂದ ಹಿಡಿದು 12 ಮಾರ್ಚ್ 2025ನೇ ತಾರೀಕು 5599 ಪಾಯಿಂಟ್ ಬೀಳೋವರೆಗೂ ಟೋಟಲ್ಗೆ 5% ಅಷ್ಟು ಒಂದು ಡೌನ್ಫಾಲ್ ನ ಕಂಡಿದೆ. ಅಂಡ್ ಟ್ರಂಪ್ ಅವ್ರ ಪ್ರಕಾರ ಈ ಒಂದು ಟ್ಯಾರಿಫ್ಸ್ ಬಂದು ಈ ಒಂದು ಟ್ರೇಡ್ ಇಂಬ್ಯಾಲೆನ್ಸ್ ನ ಸರಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಂಡ್ ಬೇರೆ ಎಲ್ಲಾ ಕಂಟ್ರಿಗಳು ಯಾರ್ಯಾರು ಜೊತೆ ಈ ಒಂದು ಟ್ರೇಡ್ ರಿಲೇಶನ್ಶಿಪ್ ನ ಹೊಂದಿದಾರೋ ಅಲ್ಲಿ ಇರ್ತಕ್ಕಂತಹ ಒಂದು ಇಂಬ್ಯಾಲೆನ್ಸ್ ನ ಇದು ಸರಿ ಮಾಡುತ್ತೆ ಅಂತ ಅವರು ಹೇಳಿದ್ದಾರೆ. ಅಂಡ್ ಅವರ ಫಸ್ಟ್
ಕ್ಯಾಂಪೇನ್ 2016 ಅಲ್ಲಿ ಆಯ್ತಲ್ಲ, ಆ ಒಂದು ಕ್ಯಾಂಪೇನ್ ಅಲ್ಲೂ ಅವರು ಕನ್ಸಿಸ್ಟೆಂಟ್ ಆಗಿ ಈ ಒಂದು ಟ್ಯಾರಿಫ್ಸ್ ಬಗ್ಗೆ ಅವರು ಮಾತಾಡ್ತಾನೆ ಬಂದ್ರು. ಅಂಡ್ 2018 ಬಗ್ಗೆ ಮಾತಾಡಬೇಕು ಅಂತಂದ್ರೆ ಚೈನಾ ಜೊತೆ ಆಗ್ತಾ ಇದ್ದಂತಹ ಒಂದು ಟ್ರೇಡ್ ವಾರ್ ಅಲ್ಲಿ $34 ಬಿಲಿಯನ್ ಅಷ್ಟು ವರ್ತಾದಂತಹ ಚೈನೀಸ್ ಗೂಡ್ಸ್ನ ಇವರು ಟ್ಯಾಕ್ಸ್ ಮಾಡಿದ್ರು. ಅಂಡ್ ಅದ್ರ ಜೊತೆ ಇನ್ನು ಮಿಕ್ಕಿದ್ದ ಐಟಮ್ಗಳು, ಕೆಲವೊಂದು ಐಟಮ್ ಮೇಲೆ ಅವರು $200 ಬಿಲಿಯನ್ ವರ್ತ್ ಆಫ್ ಚೈನೀಸ್ ಗುಡ್ಸ್ ಮೇಲೆ 10% ಆಫ್ ದ ಟ್ಯಾರಿಫ್ಸ್ನ ಅವರು ಹೇರಿದ್ರು. ಟ್ರಂಪ್ ಅವರು EU ನೇಷನ್ಸ್ ಮತ್ತೆ ಬೇರೆ ಕಂಟ್ರೀಸ್ ಮೇಲೂ ಈ ಒಂದು ಟ್ಯಾರಿಫ್ಸ್ ನ ಇಂಪೋಸ್ ಮಾಡ್ತಿದ್ರೆ. ಅಂಡ್ 2024 ಅಲ್ಲಿ ಇವರ ಪ್ರೆಸಿಡೆನ್ಷಿಯಲ್ ಕ್ಯಾಂಪೇನ್ ಅಲ್ಲೂ ಸಹ ಈ ಒಂದು ಟ್ಯಾರಿಫ್ಸ್ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡಿದ್ರು. ಅಂಡ್ ಇದು ಮೊದಲನೇ ಸರಿ ಅವರು ಈ ಒಂದು ಸ್ಕೋಪ್ ನ ಎಷ್ಟು ವೈಡನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಸ್ಕೀಮ್ ಅಲ್ಲಿ ಇಂಡಿಯಾನು ಸಹ ಇವರು ಇನ್ಕ್ಲೂಡ್ ಮಾಡಿದ್ದಾರೆ. US ಬಂದು ಇಂಡಿಯಾದ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್, ಚೈನಾ ಬಂದು ಸೆಕೆಂಡ್ ಪೊಸಿಷನ್ ಇದೆ. ಸೊ ಇಂಡಿಯಾ ಯುಎಸ್ಗೆ ಏನೇನ ಎಕ್ಸ್ಪೋರ್ಟ್ ಮಾಡ್ತಾರೋ ಅದನ್ನ ಮೇಜರ್ ಆಗಿ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡಬಹುದು, IT ಎಕ್ಸ್ಪೋರ್ಟ್ಸ್ ಮತ್ತೆ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸ್ ಅಂತ. ಇಂಡಿಯಾ ಟೋಟಲ್ ಆಗಿ ತನ್ನ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ನ 2023-24 ಅಲ್ಲಿ ಎಷ್ಟು ಮಾಡ್ತಪ್ಪ ಅಂತ ಅಂದ್ರೆ ಅದರ ಎಂಟೈರ್ ವರ್ತ್ ಬಂದು $205.2 ಬಿಲಿಯನ್ ಅಷ್ಟು ವರ್ತಾದಂತಹ ಒಂದು ಸಾಫ್ಟ್ವೇರ್ ನ ಇಂಡಿಯಾ ಎಕ್ಸ್ಪೋರ್ಟ್ ಮಾಡಿತ್ತು. 2024 ಅಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಕಂಡಕ್ಟ್ ಮಾಡಿದಂತಹ ಒಂದು ಸರ್ವೆ ಪ್ರಕಾರ ಈ ಒಂದು ಎಕ್ಸ್ಪೋರ್ಟ್ ಗಳಿಗೆ US ಬಂದು ಒನ್ ಆಫ್ ದ ಬಿಗ್ಗೆಸ್ಟ್ ಮಾರ್ಕೆಟ್ ಆಗಿತ್ತು. ಅಂಡ್ ಇವರು 54% ಆಫ್ ದ ಶೇರ್ ನ ಇವರು ಅಕೌಂಟ್ ಮಾಡಿದ್ರು. ಅಂಡ್ ಓವರ್ ದ ಪಾಸ್ಟ್ ಫ್ಯೂ ಡೆಕೇಡ್ಸ್ ಇಂಡಿಯಾದ IT ಎಕ್ಸ್ಪೋರ್ಟ್ ಬಂದು ನಿಯರ್ಲಿ 2-fold ಅಷ್ಟು ಒಂದು ಇನ್ಕ್ರೀಸ್ ನ ಕಂಡಿದೆ. ಬಟ್ ಟ್ರಂಪ್ ಅವರ ಟ್ಯಾರಿಫ್ ಬಂದು ಇಂಡಿಯನ್ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದೆ ಹೊರತು ಸಾಫ್ಟ್ವೇರ್ ಸರ್ವಿಸಸ್ ಮೇಲಲ್ಲ. 2024 ಅಲ್ಲಿ ಇಂಡಿಯಾ ಬಂದು 17.7% ಆಫ್ ದ ಒಂದು ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡ್ತು. ಬಟ್ ಅಟ್ ದ ಸೇಮ್ ಟೈಮ್ ಇಂಪೋರ್ಟ್ ಎಷ್ಟು ಮಾಡ್ಕೊಂತು ಅಂದ್ರೆ ಕೇವಲ 2.7% ಆಫ್ ದ ಒಂದು ಗೂಡ್ಸ್ ನ ಇಂಡಿಯಾ ಇಂಪೋರ್ಟ್ ಮಾಡ್ಕೊಂತು. ಅಂಡ್ ಕ್ಯಾಲೆಂಡರ್ 2024 ಅಲ್ಲಿ ಇಂಡಿಯಾ ಬಂದು 7th ಲಾರ್ಜೆಸ್ಟ್ ಟ್ರೇಡ್ ಸರ್ಕಲ್ಸ್ ವಿತ್ ರೆಸ್ಪೆಕ್ಟ್ ಟು US ನ ರನ್ ಮಾಡ್ತು. ಅಂಡ್ ಇದರಿಂದ ಏನ್ ಗೊತ್ತಾಯ್ತು ಅಂತ ಅಂದ್ರೆ ನಮ್ಮ ಒಂದು ಇಂಡಿಯನ್ ಎಕ್ಸ್ಪೋರ್ಟ್ಸ್ಗೆ US ಮಾರ್ಕೆಟ್ ಆಕ್ಸೆಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಇಲ್ಲಿ ನಾವು ತಿಳ್ಕೋಬಹುದು. US ಟ್ಯಾರಿಫ್ ಮತ್ತೆ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಮಧ್ಯೆ ಒಂದು ಪಾಸಿಟಿವ್ ಬ್ಯಾಲೆನ್ಸ್ ನ ಹೆಂಗೋ ತರಬಹುದು. ಬಟ್ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಈ ಒಂದು ಇಂಟರ್ನ್ಯಾಷನಲ್ ವರ್ಲ್ಡ್ ಆಫ್ 2-way ಟ್ರೇಡ್ ಅಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದಂತಹ ವೆಯ್ಟೆಡ್ ಆವರೇಜ್ ಇಂಪೋರ್ಟ್ ಟ್ಯಾರಿಫ್ ಡಿಫರೆನ್ಷಿಯಲ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಈ ವೆಯ್ಟೆಡ್ ಆವರೇಜ್ ಇಂಪೋರ್ಟ್ ಟ್ಯಾರಿಫ್ ಡಿಫರೆನ್ಷಿಯಲ್ ಬಂದು 2 ಟ್ರೇಡಿಂಗ್ ಪಾರ್ಟ್ನರ್ ಮಧ್ಯೆ ಇರುವಂತಹ ಟ್ಯಾರಿಫ್ ರೇಟಿನ ಡಿಫರೆನ್ಸ್ ನಮಗೆ ಕೊಡುತ್ತೆ. ಸೊ ಇಂಡಿಯಾ ಮತ್ತೆ US ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇದರಲ್ಲಿ ಡಿಫರೆನ್ಸ್ ಬಂದು 7% ಪಾಯಿಂಟ್ಸ್ ಇದೆ. ಅಂಡ್ ಇಂಡಿಯಾ ಬಂದು US ಗಿಂತ ಜಾಸ್ತಿ ಟ್ಯಾರಿಫ್ ನ ಇರ್ತಿರೋದನ್ನ ನಾವು ಕಾಣಬಹುದು. ಸೊ ಹಿಸ್ಟಾರಿಕಲ್ ಏನಾಗ್ತಿತ್ತಪ್ಪ ಅಂತಂದ್ರೆ ಇಂಡಿಯಾ ಬಂದು ರಿಸೋರ್ಸ್ ಕನ್ಸ್ಟ್ರೈಂಟ್ ಮಾರ್ಕೆಟ್ ಅಲ್ಲಿ ಇರೋದ್ರಿಂದ ಈ ಒಂದು ಟ್ಯಾರಿಫ್ಸ್ ನ ಕ್ಯಾಪಿಟಲ್ ರಿಚ್ US ಇಂದ ಒಂದ್ ಸ್ವಲ್ಪ ಶೀಲ್ಡ್ ಆಗಕ್ಕೆ ಉಪಯೋಗಿಸ್ತಿತ್ತು. ಅಂಡ್ US ಈ ಒಂದು ಇಂಬ್ಯಾಲೆನ್ಸ್ ನ ಟಾಲರೇಟ್ ಮಾಡ್ತಿತ್ತು. ಓಕೆ, ಏನೋ ಡೆವಲಪಿಂಗ್ ನೇಷನ್ಸ್ ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತ. ಅಂಡ್ US ಇಂದ ಯಾವ ಫುಡ್ ಪ್ರಾಡಕ್ಟ್ಸ್ ನ ಇಂಡಿಯಾ ಇಂಪೋರ್ಟ್ ಮಾಡ್ಕೊಂತಿತ್ತೋ ಅದಕ್ಕೆ ಹೈಯೆಸ್ಟ್ ಟ್ಯಾರಿಫ್ ಡಿಫರೆನ್ಷಿಯಲ್ ಇತ್ತು. ಅದು 35.6% ಆಗಿತ್ತು. ಬಟ್ ಇನ್ ಮುಂದೆ ಈ ತರ ಆಗಲ್ಲ, ಬಿಕಾಸ್ ಪ್ರೆಸಿಡೆಂಟ್ ಟ್ರಂಪ್ ಅವರು ಹ್ಯಾಪಿಯಾಗಿ ಇಲ್ಲ. ಸೊ ಅದಕ್ಕೋಸ್ಕರ ಟ್ರಂಪ್ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಈ ಒಂದು ಮೋರ್ ಈಕ್ವಿಟಬಲ್ ಟರ್ಮ್ಸ್ ನ ಅವರು ಪುಷ್ ಮಾಡ್ತಿದ್ದಾರೆ. ಅಂಡ್ US ಎಕ್ಸ್ಪೋರ್ಟ್ಸ್ ನ ಇಂಡಿಯಾಗೆ ಒಂದ್ ಸ್ವಲ್ಪ ಜಾಸ್ತಿ ಬೂಸ್ಟ್ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಅದ್ರ ಜೊತೆಗೆ ಅವರು ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನೋ ಒಂದು ಅಜೆಂಡಾ ಇಟ್ಕೊಂಡಿದಾರಲ್ಲ, ಅದಕ್ಕೂ ಇದು ಸಪೋರ್ಟ್ ಆಗ್ಬಹುದು ಅನ್ನೋ ಒಂದು ಉದ್ದೇಶ ಅವ್ರದ್ದು. ಸೊ ಈಗ ನಾವು ಯಾವ್ಯಾವ ಸೆಕ್ಟರ್ಗಳಿಗೆ ಪಾಸಿಟಿವ್, ಯಾವ್ಯಾವ ಸೆಕ್ಟರ್ಗಳಿಗೆ ನೆಗೆಟಿವ್ ಈ ಒಂದು US ಟ್ಯಾರಿಫ್ಸ್ ಅನ್ನೋದನ್ನ ನೋಡೋಣ. ಸೊ ಈ ಒಂದು ಟ್ಯಾರಿಫ್ಗಳು ಇದೇ ವರ್ಷ ಏಪ್ರಿಲ್ 2ನೇ ತಾರೀಕಿಂದ ಜಾರಿಗೆ ಬರುತ್ತೆ. ಅಂಡ್ ಯಾವ್ಯಾವ ಸೆಕ್ಟರ್ ಯೂಶುವಲ್ ಆಗಿ ಎಫೆಕ್ಟ್ ಆಗುತ್ತೆ ಅಂತ ಅಂದ್ರೆ ಆಟೋಮೊಬೈಲ್ಸ್, ಕೆಮಿಕಲ್ಸ್, ಮೆಟಲ್ ಪ್ರಾಡಕ್ಟ್ಸ್, ಟೆಕ್ಸ್ಟೈಲ್ ಅಂಡ್ ಕ್ಲಾತಿಂಗ್, ಎಲೆಕ್ಟ್ರಿಕಲ್ ಮಿಷನರಿ, ಜೆಮ್ಸ್ ಅಂಡ್ ಜ್ಯುವೆಲರಿ ಮತ್ತೆ ಫುಡ್ ಅಂಡ್ ಆಗ್ರಿ ಪ್ರಾಡಕ್ಟ್ಸ್ ಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ ಕೆಮಿಕಲ್ ಬಗ್ಗೆ ಮಾತಾಡೋ ಹಾಗಿದ್ರೆ US ಬಂದು ಇಂಡಿಯಾದ ಲಾರ್ಜೆಸ್ಟ್ ಕೆಮಿಕಲ್ಸ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಅಂತ ಹೇಳ್ಬೋದು. ಫಿನಾನ್ಷಿಯಲ್ ಇಯರ್ 2024 ಅಲ್ಲಿ $2.9 ಬಿಲಿಯನ್ ಎಕ್ಸ್ಪೋರ್ಟ್ಸ್ ನ ಇಂಡಿಯಾ ಕಳಿಸ್ಕೊಟ್ಟಿತ್ತು. ಅಂಡ್ ಇದರಲ್ಲಿ ಫಾರ್ಮಸ್ಯೂಟಿಕಲ್, ಆಗ್ರೋಕೆಮಿಕಲ್, ಇಂಡಸ್ಟ್ರಿಯಲ್ ಮತ್ತೆ ಸ್ಪೆಷಾಲಿಟಿ ಕೆಮಿಕಲ್ಸ್ ಇನ್ಕ್ಲೂಡ್ ಆಗಿತ್ತು. ಸೊ ಇದ್ರ ಮೇಲೆ ಟ್ಯಾರಿಫ್ಸ್ ಬಂದಿರೋದ್ರಿಂದ ನಮಗೆ ಆನ್ಯುವಲಿ
$7 ಬಿಲಿಯನ್ ಅಷ್ಟು ಒಂದು ಲಾಸ್ ಆಗೋ ಚಾನ್ಸಸ್ ಇದೆ. ಇಂಡಿಯಾ ಬಂದು ಎಕ್ಸ್ಪೋರ್ಟ್ ಮೇಲೆ ಹೆವಿಯಾಗಿ ಏನು ಡಿಪೆಂಡ್ ಆಗಿಲ್ಲ, ಬಟ್ ಕೆಲವೊಂದು ಕೀ ಸೆಕ್ಟರ್ಸ್, ಫಾರ್ ಎಕ್ಸಾಂಪಲ್ ಕೆಮಿಕಲ್ಸ್ ಮತ್ತೆ ಟೆಕ್ಸ್ಟೈಲ್ಸ್ ಬಂದು ಒಂದು ಸೆಟ್ ಬ್ಯಾಕ್ ನ ಫೇಸ್ ಮಾಡಬಹುದು ಅಕಾರ್ಡಿಂಗ್ ಟು S&P ಗ್ಲೋಬಲ್ ರೇಟಿಂಗ್ಸ್. ಸ್ಪೆಷಾಲಿಟಿ ಕೆಮಿಕಲ್ ಕಂಪನೀಸ್, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಈ ತರಹದ ಕಂಪನಿಗಳು ತಮ್ಮ ಒಂದು ಪ್ರಾಫಿಟಬಿಲಿಟಿಲಿ ಒಂದು ಸ್ವಲ್ಪ ಡಿಕ್ಲೈನ್ ಕಾಣಬಹುದು. ಸೊ ದಿಸ್ ಇಸ್ ಪ್ರೊವೈಡೆಡ್ US ಏನಾದ್ರೂ 7% ಟ್ಯಾರಿಫ್ ನ ಏನಾದ್ರೂ ಹಾಕಿದ್ರೆ, ಅದು ಏನಕ್ಕೆ 7% ಅಂತಂದ್ರೆ ಇಂಡಿಯಾ ಬಂದು 10% ಆಫ್ ದ ಟ್ಯಾರಿಫ್ ನ ಕೆಮಿಕಲ್ ಇಂಪೋರ್ಟ್ ಮೇಲೆ ಹಾಕ್ತಿದಾರಲ್ಲ, ಅದನ್ನೇನಾದ್ರೂ ಮ್ಯಾಚ್ ಮಾಡಕ್ ಅವ್ರು ಏನಾದ್ರೂ ಈಗ 3% ಆಗ್ತಿದ್ದಾರೆ, ಬಟ್ ಹೊಸ ಟ್ಯಾರಿಫ್ ಅಲ್ಲಿ 7% ಏನಾದ್ರೂ ಹಾಕಿದ್ರೆ ಇದು ಬಂದು ಸೆಕ್ಟರ್ ಕಾಂಪಿಟೇಟಿವ್ನೆಸ್ ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಟಾಟಾ ಕೆಮಿಕಲ್ಸ್ 35% ಆಫ್ ಇಟ್ಸ್ ರೆವಿನ್ಯೂನ US ಮಾರ್ಕೆಟ್ ಇಂದ ತಗೊಳತ್ತೆ. ಸೊ ಇವ್ರೇನಾದ್ರೂ ಹೊಸ ಟ್ಯಾರಿಫ್ಸ್ ಏನಾದ್ರೂ ಹಾಕಿದ್ರೆ ಆ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಒಂದು ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಬಂದು ಜೆಮ್ಸ್ ಅಂಡ್ ಜ್ಯುವೆಲರಿ. ಇಂಡಿಯಾ ಬಂದು $9.9 ಬಿಲಿಯನ್ ವರ್ತ್ ಆದಂತಹ ಜೆಮ್ಸ್ ಅಂಡ್ ಜ್ಯುವೆಲರಿನ US ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಆಸ್ ಆಫ್ ಮಾರ್ಚ್ 2024. ಅಂಡ್ ಇದು ಬಂದು ಇಂಡಿಯನ್ ಟೋಟಲ್ ಎಕ್ಸ್ಪೋರ್ಟ್ ಈ ಒಂದು ಸೆಕ್ಟರ್ ಅಲ್ಲಿ ಕಂಪೇರ್ ಮಾಡಿದ್ರೆ 30.29% ಅಷ್ಟು ಒಂದು ಟೋಟಲ್ ಎಕ್ಸ್ಪೋರ್ಟ್ ನ ಇದು ಕಾನ್ಸ್ಟಿಟ್ಯೂಟ್ ಮಾಡುತ್ತೆ. ಅಂಡ್ ಇದರಲ್ಲಿ ಏನಾದ್ರೂ US ಟ್ಯಾರಿಫ್ ಏನಾದ್ರೂ ಹಾಕಿದ್ರೆ ಈ ಒಂದು ಇಂಡಸ್ಟ್ರಿಗೆ ತುಂಬಾನೇ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇದೆ. ಸೊ ಗೋಲ್ಡ್ ಬಂದು ಪ್ರೆಷರ್ ನ ಫೇಸ್ ಮಾಡಬಹುದು, ಎಸ್ಪೆಷಲಿ ಜ್ಯುವೆಲರಿ ಮ್ಯಾನುಫ್ಯಾಕ್ಚರರ್ಸ್, ಬಿಕಾಸ್ ಇವರು ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಆದಂತಹ JP Morgan, ಸಿಟಿ ಬ್ಯಾಂಕ್, HSBC, ಸ್ಟ್ಯಾಂಡರ್ಡ್ ಚಾರ್ಟರ್ಡ್, ಸೊ ಈ ತರ ಅಥರೈಸ್ಡ್ ಇಂಡಿಯನ್ ಬ್ಯಾಂಕ್ಸ್ ಮುಖಾಂತರ ಈ ಬ್ಯಾಂಕ್ಸ್ ಗಳಿಂದ ಇವರು ಈ ಒಂದು ಯೆಲ್ಲೋ ಮೆಟಲ್ ನ ಲೀಸ್ ಅಲ್ಲಿ ತಗೊಂತಾರೆ. ಫಾರ್ ಎಕ್ಸಾಂಪಲ್ ಫಿನಾನ್ಷಿಯಲ್ ಇಯರ್ 2025 ಅಲ್ಲಿ RBI ಬಂದು 14 ಬ್ಯಾಂಕ್ಸ್ ಗಳನ್ನ ಅಪ್ರೂವ್ ಮಾಡಿತು. ಯಾವ್ದಕ್ಕೆ? ಈ ಒಂದು ಗೋಲ್ಡ್ ಅಂಡ್ ಸಿಲ್ವರ್ ನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ. ಯಾವ್ದಪ್ಪ ಒಂದು ಬ್ಯಾಂಕ್ ಅಂದ್ರೆ SBI, ICICI, HDFC, ಕೋಟಕ್, ಎಸ್ ಬ್ಯಾಂಕ್. ಸೊ ಈ ತರಹದ 14 ಬ್ಯಾಂಕ್ಗಳನ್ನ RBI ಅಪ್ರೂವ್ ಮಾಡ್ತು. ಬ್ಯಾಂಕ್ಸ್ ಗಳು ಜ್ಯುವೆಲರಿ ಮೇಕರ್ಸ್ ಗೋಲ್ಡ್ ನ ಪರ್ಚೇಸ್ ಮಾಡಿದಾಗ ಅಲ್ಲಿ ಪ್ರೀಮಿಯಂ ನ ಚಾರ್ಜ್ ಮಾಡ್ತಾರೆ. ಆನ್ ದ ಅದರ್ ಹ್ಯಾಂಡ್ ಲೀಸಿಂಗ್ ಆಫ್ ಗೋಲ್ಡ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಬ್ಯಾಂಕ್ಸ್ ಬಂದು ಗೋಲ್ಡ್ ಮೆಟಲ್ ಲೋನ್ ಇಂಟ್ರೆಸ್ಟ್ ರೇಟ್ಸ್ ನ ಚಾರ್ಜ್ ಮಾಡ್ತಾರೆ. ಕರೆಂಟ್ಲಿ ಇದು 1.5 ಇಂದ 2% ಇದೆ, ಬಟ್ ಇಂಡಸ್ಟ್ರಿ ಇನ್ಸೈಡರ್ಸ್ ಇದು 5% ವರೆಗೂ ರೈಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಅಂಡ್ ಜ್ಯುವೆಲರಿ ಮೇಕರ್ಸ್ ಯೂಶಲಿ ಈ ಒಂದು JML ರೂಟ್ ನ ತಗೊಂತಾರೆ. ಏನಕ್ಕೆ ಅಂತ ಅಂದ್ರೆ ಈ ರೂಟ್ ನ ಇವ್ರು ಏನಕ್ಕೆ ಯೂಶಲಿ ಪ್ರಿಫರ್ ಮಾಡೋದು ಅಂತಂದ್ರೆ ಗೋಲ್ಡ್ ನ ಔಟ್ ರೈಟ್ ಆಗಿ ಬೈ ಮಾಡೋದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ. ಸೊ ಇನ್ಸ್ಟೆಡ್ ಆಗಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಗೋಲ್ಡ್ ಕಸ್ಟಮರ್ಸ್ಗೆ ಸೆಲ್ ಆದ್ಮೇಲೆ ಇದನ್ನ ಅವರು ಈ ಒಂದು ಬ್ಯಾಂಕ್ಸ್ ಗಳಿಗೆ ಕೊಡ್ತಾರೆ. ಸೊ ಡೊಮೆಸ್ಟಿಕ್ ಜ್ಯುವೆಲರಿ ಮ್ಯಾನುಫ್ಯಾಕ್ಚರರ್ಸ್ಗೆ GML ನ ಟೆನ್ಯೂರ್ ಬಂದು 180 ಡೇಸ್ ವರೆಗೂ ಇರುತ್ತೆ ಅಂಡ್ ಎಕ್ಸ್ಪೋರ್ಟರ್ಸ್ಗೆ 270 ಡೇಸ್ ವರೆಗೂ ಇರುತ್ತೆ. ಸೊ ಈ ಒಂದು ಕಾಸ್ಟ್ ನ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಮೇಲೆ ಹಾಕಕ್ಕಾಗಲ್ಲ. ಸೊ ಇದರಿಂದ ಜ್ಯುವೆಲರಿ ಮ್ಯಾನುಫ್ಯಾಕ್ಚರರ್ಸ್ ಈ ಒಂದು ಟ್ಯಾರಿಫ್ ನ ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ ಅಂಡ್ ಇದರಿಂದ ಪ್ರಾಫಿಟ್ ಮಾರ್ಜಿನ್ಸ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಟ್ಯಾರಿಫ್ಸ್ ಇಂದ ಇಂಪ್ಯಾಕ್ಟ್ ಆಗುವಂತಹ ನೆಕ್ಸ್ಟ್ ಸೆಕ್ಟರ್ ಬಂದು ಟೆಕ್ಸ್ಟೈಲ್ಸ್ ಅಂಡ್ ಕ್ಲೋಥಿಂಗ್. ಎಸ್, ಇಂಡಿಯಾದ ಒಂದು ಟೋಟಲ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಅಲ್ಲಿ US ಗೆ ಅವರು 28% ಆಫ್ ದ ಒಂದು ಟೋಟಲ್ ಎಕ್ಸ್ಪೋರ್ಟ್ಸ್ ನ ಕಳಿಸ್ಕೊಡ್ತಾರೆ ಅಂಡ್ ಬೇರೆ ಬೇರೆ ತರಹದ ಟ್ಯಾರಿಫ್ಸ್ ನ ಇವರು ಹಾಕ್ತಾರೆ. ಅಂದ್ರೆ ಯಾವ ತರಹದ ಕ್ಲಾತ್ ಮೆಟೀರಿಯಲ್ ನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವೋ ಅದ್ರ ಮೇಲೆ ಇದು ಬೇಸ್ ಆಗಿರುತ್ತೆ. ನಾವು ಕಾಟನ್ ಫ್ಯಾಬ್ರಿಕ್, ಮ್ಯಾನ್ ಮೇಡ್ ಫ್ಯಾಬ್ರಿಕ್ ಅಥವಾ ಸಿಲ್ಕ್ ಎಕ್ಸ್ಪೋರ್ಟ್ ಮಾಡ್ತಿದೀವ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಅಂಡ್ ಯಾವ ಕಂಪ್ನಿಗಳು ಯೂಶರ್ ಆಗಿ ಈ ಒಂದು US ಮಾರ್ಕೆಟ್ಗೆ ಮೇಜರ್ ಆಗಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ಅಂದ್ರೆ ಗೋಕುಲ್ ದಾಸ್ ಎಕ್ಸ್ಪೋರ್ಟ್ ಮತ್ತೆ ಟ್ರೈಡೆಂಟು, ಅದರ ಒಂದು ರೆಸ್ಪೆಕ್ಟಿವ್ ರೆವೆನ್ಯೂ ಫ್ರಮ್ US ನ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಈ ಲೇಬರ್ ಇಂಟೆನ್ಸಿವ್ ಎಕ್ಸ್ಪೋರ್ಟ್ಸ್ ಇನ್ಕ್ಲೂಡಿಂಗ್ ಟೆಕ್ಸ್ಟೈಲ್ಸ್ ಅಲ್ಲಿ ಯೂಶಲ್ ಆಗಿ US ಕರೆಂಟ್ಲಿ 15% to 35% ಆಫ್ ದ ಒಂದು ಟ್ಯಾರಿಫ್ಸ್ ನ ಹಾಕ್ತಿದೆ. ಮುಂದಿನ ಸೆಕ್ಟರ್ ಬಂದು ಅಲ್ಯೂಮಿನಿಯಂ. ಎಸ್, ಈ ಒಂದು ಟ್ಯಾರಿಫ್ ಏನಾದ್ರೂ ಹೊಸ ಟ್ಯಾರಿಫ್ ಏನಾದ್ರೂ ಜಾರಿಗೆ ಬಂದ್ರೆ ಇನ್ನೊಂದು ಸೆಕ್ಟರ್ ಯಾವ್ದು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗೋದು ಅಂದ್ರೆ ಅಲ್ಯೂಮಿನಿಯಂ ಸೆಕ್ಟರ್. ಗೌರ್ಮೆಂಟ್ ಡೇಟಾ ಪ್ರಕಾರ ಮಾರ್ಚ್ 2024 ಅಷ್ಟೊತ್ತಿಗೆ ಆ ಪರ್ಟಿಕ್ಯುಲರ್ ಫಿನಾನ್ಷಿಯಲ್ ಇಯರ್ ಅಲ್ಲಿ ಇಂಡಿಯಾ ಬಂದು 0.2 ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಫ್ ಅಲ್ಯೂಮಿನಿಯಂನ US ಗೆ ಎಕ್ಸ್ಪೋರ್ಟ್ ಮಾಡಿತ್ತು ಅಂಡ್ ಇದರ ಟೋಟಲ್ ವರ್ತ್ ಬಂದು $894.4 million. ಗ್ಲೋಬಲಿ ಇಂಡಿಯಾ ಬಂದು ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಅಲ್ಯೂಮಿನಿಯಂ ಅಂಡ್ ಎಂಟೈರ್
ಪ್ರಪಂಚದ ಅಲ್ಯೂಮಿನಿಯಂ ಪ್ರೊಡಕ್ಷನ್ ಅಲ್ಲಿ ಇಂಡಿಯಾ ಬಂದು 6% ಆಫ್ ದ ಒಂದು ಶೇರ್ನ ಹೊಂದಿದೆ. ಅಂಡ್ ಇದಕ್ಕೆ ನಾವು ಯಾವ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ರೆ ನಮ್ಮಲ್ಲಿ ಬಾಕ್ಸೈಟ್ ರಿಸರ್ವ್ ತುಂಬಾನೇ ಜಾಸ್ತಿ ಇರೋದ್ರಿಂದ ಇದು ಪಾಸಿಬಲ್ ಆಗಿದೆ. ಇಂಡಿಯನ್ ಅಲ್ಯೂಮಿನಿಯಂ ಎಕ್ಸ್ಪೋರ್ಟ್ಸ್ ಇದೆಯಲ್ಲ, ಅದಕ್ಕೆ ಮೇಜರ್ ಆಗಿ 2 ಬೆನಿಫಿಟ್ ಇದೆ. ಒಂದು ಲೋ ಕಾಸ್ಟ್ ಪ್ರೊಡಕ್ಷನ್, ಎರಡನೇದು ಬಂದು ಸ್ಟ್ರಾಟಜಿಕ್ ಮಾರ್ಕೆಟ್ ಪೊಸಿಷನಿಂಗ್. ಸೊ ಈ ಒಂದು ಟ್ಯಾರಿಫ್ಸ್ ನ ಹೇರೋದ್ರಿಂದ ಈ ಒಂದು ಇಂಡಸ್ಟ್ರಿನೂ ಸಹ ತುಂಬಾನೇ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸೆಕ್ಟರ್ ಬಂದು ಎಲೆಕ್ಟ್ರಾನಿಕ್ಸ್. ಎಸ್, ಇಂಡಿಯಾದ ಲಾರ್ಜೆಸ್ಟ್ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ಬಂದು US. ಇಂಡಿಯಾದ ಟೋಟಲ್ ಎಲೆಕ್ಟ್ರಾನಿಕ್ ಗೂಡ್ಸ್ ಎಕ್ಸ್ಪೋರ್ಟ್ಸ್ ಅಲ್ಲಿ 1/3 ಆಫ್ ದ ಎಕ್ಸ್ಪೋರ್ಟ್ US-ಗೆನೆ ಹೋಗುತ್ತೆ. ಅಂಡ್ ಇಂಡಿಯಾ ಇಂದ ಹೋಗುವಂತಹ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟ್ಸು ಜಾನ್ವರಿಯಿಂದ ಸೆಪ್ಟೆಂಬರ್ ವರೆಗೂ 2023 ಅಲ್ಲಿ $6.6 ಬಿಲಿಯನ್ ಅಷ್ಟು ವರ್ತಾದಂತಹ ಒಂದು ಇಂಡಿಯನ್ ಎಲೆಕ್ಟ್ರಾನಿಕ್ ಗೂಡ್ಸ್ ಅಮೆರಿಕಾಗೆ ಹೋಗಿದೆ. ಅಂಡ್ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಅದು 253% ಅಷ್ಟು ಒಂದು ಇನ್ಕ್ರೀಸ್ ನ ಕಂಡಿದೆ. ಸೊ ಇದರಲ್ಲಿ ಸ್ಮಾರ್ಟ್ ಫೋನ್ಸ್, ಕಂಪ್ಯೂಟರ್ ಕಾಂಪೋನೆಂಟ್ಸ್, LED ಪ್ರಾಡಕ್ಟ್ಸ್, ಟೆಲಿವಿಷನ್ಸ್, ಸ್ಮಾರ್ಟ್ ಅಪ್ಲಯನ್ಸಸ್, ಸೆಮಿಕಂಡಕ್ಟರ್ ಕಾಂಪೋನೆಂಟ್ಸ್, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್, ಸೊ ಈ ತರಹದ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ನ ಇಂಡಿಯಾ US-ಗೆ ಎಕ್ಸ್ಪೋರ್ಟ್ ಮಾಡಿತ್ತು. ಓವರ್ ಆಲ್ ಇಂಪ್ಯಾಕ್ಟ್ ಬಗ್ಗೆ ಮಾತಾಡೋ ಹಾಗಿದ್ರೆ ಅನಲಿಸ್ಟ್ಗಳು ಎಸ್ಟಿಮೇಟ್ ಮಾಡಿರೋ ಪ್ರಕಾರ ಇಂಡಿಯಾದ ಎಕ್ಸ್ಪೋರ್ಟ್ ಬಂದು 3-3.5% ಅಷ್ಟು ಒಂದು ಡಿಕ್ಲೈನ್ ನ ಕಾಣಬಹುದು ಈ ಒಂದು ಟ್ಯಾರಿಫ್ಸ್ ಇಂದ ಅಂತ ಹೇಳಿದ್ದಾರೆ. ವರ್ಸ್ಟ್ ಕೇಸ್ ಸಿನಾರಿಯೋ ಅಲ್ಲಿ 10% ಯೂನಿಫಾರ್ಮ್ ಟ್ಯಾರಿಫ್ ನ ಹಾಕಿದ್ರೂ ಸಹ ಇಂಡಿಯಾದ GDP ಗ್ರೋತ್ ಬಂದು 50-60 ಬೇಸಿಕ್ ಪಾಯಿಂಟ್ಸ್ ಅಲ್ಲಿ ಕಮ್ಮಿ ಆಗುತ್ತೆ. ಸೊ ಕೆಲವೊಂದು ಸೆಕ್ಟರ್ಗಳಿಗೆ ಒಂದು ಸ್ವಲ್ಪ ನೆಗೆಟಿವ್ ಆಗಿದ್ರೆ ಕೆಲವೊಂದು ಸೆಕ್ಟರ್ಗಳಿಗೆ ಒಂದು ಸ್ವಲ್ಪ ಪಾಸಿಟಿವ್ ಇರ್ಬೋದು. ಅದು ಯಾವ್ದು ಅಂತ ಈಗ ನೋಡೋಣ. ಸೊ ಈ ಒಂದು ಇಂಡಸ್ಟ್ರಿಗೆ ಜಾಸ್ತಿ ಎಫೆಕ್ಟ್ ಆಗಲ್ಲ ಅಂತ ಅಂದ್ರೆ ಅದು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ, ಬಿಕಾಸ್ ಈ ಒಂದು ಟ್ಯಾರಿಫ್ಸ್ ಇಂದ ಇದನ್ನ ಎಕ್ಸೆಂಪ್ಟ್ ಮಾಡಿದ್ದಾರೆ. ಅಂಡ್ US ಬಂದು ಇಂಡಿಯನ್ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಸ್ ಇನ ಒನ್ ಆಫ್ ದ ಲಾರ್ಜೆಸ್ಟ್ ಇಂಪೋರ್ಟರ್ ಅಂತಾನೆ ಹೇಳ್ಬೋದು. ಇಂಡಿಯಾದ ಫಾರ್ಮಾ ಎಕ್ಸ್ಪೋರ್ಟ್ಸ್ ಬಂದು US ಅಲ್ಲಿ ಫೈನಾನ್ಷಿಯಲ್ 2024ಗೆ $8.73 ಬಿಲಿಯನ್ ಅಷ್ಟು ಒಂದು ವರ್ತಾದಂತಹ ಒಂದು ಎಕ್ಸ್ಪೋರ್ಟ್ಸ್ ನ ಇಂಡಿಯಾ ಕಳಿಸ್ಕೊಟ್ಟಿತ್ತು. ಅಂಡ್ ಓವರ್ ಆಲ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಇದು 31% ನ ಕಾನ್ಸ್ಟಿಟ್ಯೂಟ್ ಮಾಡಿತ್ತು. ಅಂಡ್ ಈ ಒಂದು ಡೇಟಾ ನಮಗೆ ಸಿಕ್ಕಿರೋದು ಫಾರ್ಮಸ್ಯೂಟಿಕಲ್ಸ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಆಫ್ ಇಂಡಿಯಾ ಇಂದ. ಯೂಶುವಲ್ ಆಗಿ US ಬಂದು ತನ್ನ ಜನರಿಕ್ ಮತ್ತೆ ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ APIs ನ ಇಂಡಿಯಾ ಇಂದ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ, ಬಿಕಾಸ್ ಅದು ಆ ಒಂದು ದೇಶಕ್ಕೆ ತುಂಬಾನೇ ಅತ್ಯಗತ್ಯ. ಅಂಡ್ ಯೂಶಲಿ ಈ ಒಂದು ಪೇಟೆಂಟೆಡ್ ಡ್ರಗ್ಸ್ ಇಂದ ನಡೆಯುವಂತಹ ಒಂದು ಮೆಡಿಕಲ್ ಕೇರು US ಅಲ್ಲಿ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದೆ. ಸುಮಾರು ಕಂಪನಿಗಳು ಎಸ್ಪೆಷಲಿ ಫಾರ್ಮಸ್ಯೂಟಿಕಲ್ ಸೆಕ್ಟರ್ ಅಲ್ಲಿ ಇರುವಂತಹ ಕಂಪನಿಗಳು ತಮ್ಮ 25% ಆಫ್ ದ ರೆವೆನ್ಯೂನ US ಇಂದಾನೆ ತಗೊಳ್ಳತ್ತೆ. ಬಟ್ ನೆಕ್ಸ್ಟ್ ಡೇ ಫಾಲೋಯಿಂಗ್ April 2 ಒಂದು ಕನ್ಫ್ಯೂಸಿಂಗ್ ರಿಮಾರ್ಕ್ ಇತ್ತು US ಪ್ರೆಸಿಡೆಂಟ್ ಇಂದ. ಅದು ಫಾರ್ಮಾ ಸೆಕ್ಟರ್ ಮೇಲೂ ಸಹ ಟ್ರಾಫಿಕ್ ಏರಬಹುದು ಅಂತ. ಸೊ ಇದರಿಂದ ಏನಾಯ್ತು ಅಂತಂದ್ರೆ ಫಾರ್ಮಾ ಇಂಡೆಕ್ಸ್ ಆಫ್ ಇಂಡಿಯಾ ಅಲ್ಲಿ ಒಂದು ಸ್ವಲ್ಪ ಡಿಸ್ರಪ್ಷನ್ ಕಂಡು April 4 4% ಅಷ್ಟು ಒಂದು ಕ್ರಾಶ್ ನ ಈ ಒಂದು ಸೆಕ್ಟರ್ ಕಾಣ್ತು. ಟೆಕ್ಸ್ಟೈಲ್ ಇಂಡಸ್ಟ್ರಿಲಿ ಒಂದು ಬ್ರೈಟರ್ ಸೈಡ್ ನೋಡೋ ಹಾಗಿದ್ರೆ ಇದು ನಮಗೆ ಸ್ವಲ್ಪ ಅಡ್ವಾಂಟೇಜಸ್ ಹೌದು, ಬಿಕಾಸ್ ಚೈನೀಸ್ ಇಂಪೋರ್ಟ್ಸ್ ಗೆ ಏನಾದ್ರು ಕಂಪೇರ್ ಮಾಡಿದ್ರೆ US ಇಂಡಿಯಾ ಮೇಲೆ ಹಾಕಿರುವಂತಹ ಒಂದು ಟ್ಯಾರಿಫ್ ಬಂದು ಒಂದು ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಸೊ ಇದರಿಂದಾಗಿ ಇಂಡಿಯನ್ ಪ್ರಾಡಕ್ಟ್ US ಅಲ್ಲಿ ಜಾಸ್ತಿ ಕಾಂಪಿಟೇಟಿವ್ ಆಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಚೈನೀಸ್ ಪ್ರಾಡಕ್ಟ್. ಸೊ ವರ್ಧಮಾನ್ ಟೆಕ್ಸ್ಟೈಲ್ಸ್, ಅರವಿಂದ್ ಈ ತರ ಕಂಪನಿಗಳು ಈ ಒಂದು ಟ್ಯಾರಿಫ್ ಇಂದ ಬೆನಿಫಿಟ್ ನ ಪಡ್ಕೋಬಹುದು. ಸಿಮಿಲರ್ಲಿ ಕೆಮಿಕಲ್ ಸೆಕ್ಟರ್ ಬಗ್ಗೆ ಮಾತಾಡೋ ಹಾಗಿದ್ರೆ ಪ್ರೆಷರ್ ಅಲ್ಲಿ ಇದ್ರೂ ಸಹ ಈ ಒಂದು ಚೈನೀಸ್ ಎಕ್ಸ್ಪೋರ್ಟರ್ಸ್ ಇಂದ ನಾವು ಸ್ವಲ್ಪ ಒಂದು ಗ್ಯಾಪ್ ನ ಫಿಲ್ ಮಾಡಬಹುದು. ಏನಕ್ಕೆ ಅಂತ ಅಂದ್ರೆ ಈ ಒಂದು ಕಾಂಪಿಟೇಟಿವ್ ಪ್ರೈಸಿಂಗು ಮತ್ತೆ ಸ್ಟ್ರಾಂಗ್ ಸಪ್ಲೈ ಚೈನ್ ಇರೋದ್ರಿಂದ ಈ ಒಂದು ಟ್ಯಾರಿಫ್ ಏನಾದ್ರು ಅವರು ಚೈನಾ ಮೇಲೆ ಜಾಸ್ತಿ ಹಾಕಿ ಇಂಡಿಯಾ ಮೇಲೆ ಒಂದು ಸ್ವಲ್ಪ ಏನಾದ್ರು ಕಮ್ಮಿ ಹಾಕಿದ್ರೆ ಆಗ US ಅಲ್ಲಿ ಇಂಡಿಯನ್ ಪ್ರಾಡಕ್ಟ್ಸ್ ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅಂಡ್ ಯೂಶಲಿ ಇಂಡಿಯಾ ಈಗ ಸದ್ಯಕ್ಕೆ ಯುರೋಪಿಯನ್ ಮಾರ್ಕೆಟ್ ನು ಸಹ ಟಾರ್ಗೆಟ್ ಮಾಡ್ತಿದೆ. ಇಲ್ಲಿ ವೀಕ್ ಡೊಮೆಸ್ಟಿಕ್ ಡಿಮ್ಯಾಂಡ್ ಇದೆ. ಅಂಡ್ ಚೈನಾ +1 ಸ್ಟ್ರಾಟಜೀಸ್ ಇಂದ ಜಾಸ್ತಿ ಆಪರ್ಚುನಿಟೀಸ್ ಸಹ ಇಂಡಿಯನ್ ಕೆಮಿಕಲ್ ಎಕ್ಸ್ಪೋರ್ಟರ್ಸ್ಗೆ ಇಲ್ಲಿ ಕ್ರಿಯೇಟ್ ಆಗಬಹುದು. ಇಂಡಿಯಾದ ಎಲೆಕ್ಟ್ರಾನಿಕ್ ಸೆಕ್ಟರ್ ಸಹ ಈ ಒಂದು ಇಂಪ್ಯಾಕ್ಟ್ ಇಂದ ಬೆನಿಫಿಟ್ ಆಗಬಹುದು. ಹೇಗೆ ಅಂತ ಅಂದ್ರೆ ಯೂಶಲಿ ಚೈನಾ ಮೇಲೆ ಅವರು ಏನಾದ್ರು ಜಾಸ್ತಿ ಟ್ಯಾರಿಫ್ ನ ಹೇರಿದ್ರೆ US ಫರ್ಮ್ಗಳು ಆಲ್ಟರ್ನೇಟಿವ್ ನ ಹುಡುಕ್ತವೆ ಚೈನಾಗೋಸ್ಕರ. ಅಲ್ಲಿ ಇಂಡಿಯಾ ಪಿಚ್ಚಿನ ಆಗಬಹುದು. ಅಂಡ್ ಇಂಡಿಯಾದ ವೇಟೆಡ್ ಆವರೇಜ್ ಟ್ಯಾರಿಫ್ಸ್ ಏನಿದೆ US ಮತ್ತೆ ಇಂಡಿಯಾ ಮಧ್ಯೆ ಇರೋ ಒಂದು ಡಿಫರೆನ್ಸ್ ನೋಡಿದ್ರೆ ಅದು ಯೂಶಲಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಮತ್ತೆ ಟೆಕ್ಸ್ಟೈಲ್ಸ್ ಮೇಲೆ ಜಾಸ್ತಿ ಇದೆ. ಸೊ ಈ ಒಂದು ಸೆಕ್ಟರ್ ಅಲ್ಲಿ ಇಂಡಿಯಾ ಜಾಸ್ತಿ ಆಗ್ತಿದೆ ಅಂಡ್ US ಕಮ್ಮಿ ಆಗ್ತಿದೆ ಅನ್ನೋಂಗಿತ್ತು. ಸೊ ಯೂಶಲಿ ಈಗ US ಬಂದು ಈ ಒಂದು ಸೆಕ್ಟರ್ ಅಲ್ಲಿ ಇರುವಂತಹ ಗ್ಯಾಪ್ ನ ಫಿಲ್ ಮಾಡಕ್ಕೆ ಟ್ರೈ ಮಾಡ್ತಿದೆ ಅಂತ ಹೇಳ್ಬೋದು.
ಸೊ ಚೈನೀಸ್ ಪ್ರಾಡಕ್ಟ್ಸ್ ಮೇಲೆ US ಟ್ಯಾರಿಫ್ಸ್ ಜಾಸ್ತಿ ಆಗಿರೋದ್ರಿಂದ ಎಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ ಕೆಲವೊಂದು ಪ್ರಾಡಕ್ಟ್ಸ್ ಮೇಲೆ 39% ಅಷ್ಟು ಜಾಸ್ತಿ ಆಗಿದೆ. ಸೊ ಇಲ್ಲಿ ಇಂಡಿಯನ್ ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟ್ಸ್ US ಬಯರ್ಸ್ಗೆ ಸ್ವಲ್ಪ ಜಾಸ್ತಿ ಅಟ್ರಾಕ್ಟಿವ್ ಆಗಿ ಕಾಣಬಹುದು. ಅಂಡ್ ಕೆಲವೊಂದು ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರೀಸ್, ಫಾರ್ ಎಕ್ಸಾಂಪಲ್ ಲೆದರ್ ಇಂಡಸ್ಟ್ರೀಸ್ ಸಹ ಇದೇ ರೀತಿ ಬೆನಿಫಿಟ್ ನ ಕಾಣಬಹುದು. ಅಂಡ್ ಈ ಒಂದು ಟ್ಯಾರಿಫ್ ಇಂದ ಇಂಡಿಯನ್ ಲೆದರ್ ಗೂಡ್ಸ್ ಬಂದು US ಮಾರ್ಕೆಟ್ ಅಲ್ಲಿ ಚೈನಾ ಪ್ರಾಡಕ್ಟ್ಸ್ ಕಂಪೇರ್ ಮಾಡಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಅಪೀಲಿಂಗ್ ಆಗಿ ಕಾಣಬಹುದು ಅಂತ ನಾವು ಭಾವಿಸಬಹುದು. ಸೊ ಒಂದು ಓವರ್ ಆಲ್ ಇಂಪ್ಯಾಕ್ಟ್ ಬಗ್ಗೆ ನಾವು ಈಗ ಮಾತಾಡೋ ಹಾಗಿದ್ರೆ ಈ ಒಂದು ಟ್ಯಾರಿಫ್ಸ್ ಇಂದ ಕೆಲವೊಂದು ಇಂಡಿಯನ್ ಕಂಪನಿಗಳಿಗೆ ರಿಸ್ಕಿ ಅಂತ ಕಂಡ್ರು ಸಹ ಕೆಲವೊಂದು ಹೊಸ ಆಪರ್ಚುನಿಟೀಸ್ ಸಹ ಇಂಡಿಯಾ ಇಲ್ಲಿ ಕಾಣಬಹುದು. ಸೊ ಇದು ಯಾಕೆ ಅಂತಂದ್ರೆ ಕೆಲವೊಂದು ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಇವಾಗ ಏನ್ ಮಾತುಕತೆ ಆಗ್ತಿದೆ ಅದರಿಂದ ಇರಬಹುದು. ಅಂಡ್ US ಮೆಕ್ಸಿಕೋ ಕೆನಡಾ ಅಗ್ರಿಮೆಂಟ್ ಆನ್ ಟ್ರೇಡ್ ಇದೆ, ಅದು ಬಂದು ಒಂದ್ ಸ್ವಲ್ಪ ಬ್ರೇಕಪ್ ಆಗ್ಬಹುದು. ಅಂಡ್ ಅದರ ಜೊತೆಗೇನೆ US ಕಂಪನಿ ಜೊತೆ ಎಕ್ಸಿಸ್ಟಿಂಗ್ ಟ್ರೇಡ್ ರಿಲೇಶನ್ಶಿಪ್ ಏನಿದೆ ಇದು ಎಲ್ಲಾದ್ರಿಂದ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಸಹ ಬರಬಹುದು ಅನ್ನೋ ಒಂದು ಚಾನ್ಸಸ್ ಇದೆ. ಅಂಡ್ ಇದೇನಾದ್ರೂ ಆಯ್ತು ಅಂತ ಅಂದ್ರೆ ಈ ಒಂದು ಟ್ಯಾರಿಫ್ಸ್ ಏನಾದ್ರೂ ಜಾರಿಗೆ ಬಂದು ಇಷ್ಟೆಲ್ಲ ಆಯ್ತು ಅಂತ ಅಂದ್ರೆ ಪೀಟರ್ಸನ್ ಇನ್ಸ್ಟಿಟ್ಯೂಟ್ ಆಫ್ ಇಂಟರ್ನ್ಯಾಷನಲ್ ಎಕಾನಮಿಕ್ಸ್ ಅವರು ಸ್ಟಡಿ ಮಾಡಿರೋ ಪ್ರಕಾರ ಒಬ್ಬ ಆವರೇಜ್ ಅಮೆರಿಕನ್ ಸಂಸಾರಸ್ಥ ಒಂದು ವರ್ಷಕ್ಕೆ ಇವಾಗ ಎಷ್ಟು ಸ್ಪೆಂಡ್ ಮಾಡ್ತಿದ್ದಾರೋ ಅದ್ರ ಮೇಲೆ ಪರ್ ಇಯರ್ $2,600 ಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಿಸ್ಟರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಬಟ್ ಟ್ಯಾರಿಫ್ ಯಾರ ಸ್ನೇಹಿತನೂ ಅಲ್ಲ. ಸೊ ಈ ಒಂದು ಟ್ಯಾರಿಫ್ ಬಂದು US ಗೌರ್ಮೆಂಟ್ಗೆ ಒಂದ್ ಸ್ವಲ್ಪ ರೆವಿನ್ಯೂನ ತಂದು ಕೊಡಬಹುದು, ಬಟ್ ಇಂಡಿವಿಜುವಲ್ ಕನ್ಸ್ಯೂಮರ್ಸಿನ ಜೇಬಿಗೆ ಕತ್ರಿ ಬೀಳೋ ಚಾನ್ಸಸ್ ಇದೆ. ಇನ್ಫ್ಲೇಷನ್ ರೈಸ್ ಆಗ್ಬೋದು, ಡಿಮ್ಯಾಂಡು ಕಮ್ಮಿ ಆಗ್ಬಹುದು, ವರ್ಸ್ ಕೇಸ್ ಸಿನಾರಿಯೋ ರಿಸೆಷನ್ ಸಹ ಸ್ಟಾರ್ಟ್ ಆಗ್ಬಹುದು. ಅಂಡ್ ಈ ಒಂದು ಎಕನಾಮಿಕ್ ಫೇಸು ಯಾವ ಕಂಟ್ರಿನೂ ಫೇಸ್ ಮಾಡಕ್ಕೆ ರೆಡಿ ಇರಲ್ಲ. ಇವತ್ತು ಈ ಒಂದು ವಿಡಿಯೋಲಿ ಟ್ರಂಪ್ ಅವರ ಟ್ಯಾರಿಫ್ ಹೇಗೆ ಯಾವ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಹೇಳಿದೀವಿ. ಅಂಡ್ ಈ ಒಂದು ವಿಡಿಯೋನ ಮಾಡಬೇಕಾದ್ರೆ ನಾವು ಯಾವ್ಯಾವ ಕಂಪ್ನಿಗಳು US ಮಾರ್ಕೆಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ ರೆವಿನ್ಯೂಗೋಸ್ಕರ ಅನ್ನೋ ಒಂದು ಕಂಪ್ನಿಯನ್ನ ನಾವು ಕನ್ಸಿಡರ್ ಮಾಡಿದೀವಿ. ಅದರಲ್ಲೂ ಸಹ ನಾವು ಹೈಯರ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವಂತಹ ಕಂಪನಿಗಳನ್ನ ನಾವು ಕನ್ಸಿಡರೇಷನ್ಗೆ ತಗೊಂಡು ನಾವು ಮಾತಾಡಿದೀವಿ. ಈ ಒಂದು ವಿಡಿಯೋಯಿಂದ ನೀವು ಏನಾದ್ರೂ ಹೊಸದಾಗಿ ಕಲ್ತಿದ್ದೀರಾ ಅನ್ನೋ ಒಂದು ಅಭಿಪ್ರಾಯನ ನಾವು ಇಟ್ಕೊಂಡು ಈ ಒಂದು ವಿಡಿಯೋನ ನಾವು ಎಂಡ್ ಮಾಡ್ತಾ ಇದೀವಿ. ಹೊರಗಿನ ಮುಂಚೆ ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಂಡ್ ಈ ಒಂದು ಟ್ಯಾರಿಫ್ಸ್ ಇಂದ ಇಂಡಿಯಾಗೆ ಅಡ್ವಾಂಟೇಜ್ ಆಗತ್ತಾ ಡಿಸ್ಅಡ್ವಾಂಟೇಜ್ ಆಗತ್ತಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಿ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.